ಜೀವನದಲ್ಲಿ ನನಗೆ ಎಲ್ಲಿ ಸೋಲಾತು, ನಾನು ಗೆಲುವಿನ ಜೀವನವನ್ನು ಕಟ್ಟಿಕೊಳ್ಳುವುದು ಹೇಗೆ ಎಂದು ವಿಚಾರ ಮಾಡುವುದಕ್ಕೆ ಸ್ವಾಧ್ಯಾಯ ಎಂದು ಕರೀತಾರೆ. ಇದು ಆತ್ಮಾವಲೋಕನ. ನನ್ನ ತಪ್ಪುಗಳನ್ನು ತಿದ್ದಿಕೊಂಡು ನಾನು ಸಮಾಜದಲ್ಲಿ ಗೆಲ್ಲಬೇಕು ಎಂದು ಆಲೋಚಿಸಬೇಕು. ಹೊಸ ಜೀವನವನ್ನು, ಆದರ್ಶದ ಜೀವನವನ್ನು ಕಟ್ಟಬೇಕಲ್ಲ, ಹೇಗೆ ಎಂದು ಆಲೋಚಿಸಬೇಕು. ಮನುಷ್ಯನಿಗೆ ಮುಕ್ತಿ ಬೇಕು. ಮುಕ್ತಿ ಎಂದರೆ ಆನಂದದಿಂದ ಇರುವುದು ಅಷ್ಟೇ. ಅದೇ ಜೀವನ್ಮುಕ್ತ ಅವಸ್ಥೆ. ಅಳುತ್ತಾ ಇದ್ದರೆ ಅದೇ ನರಕ. ಮನುಷ್ಯ ಆನಂದದಿಂದ ಬದುಕಲು ಏನು ಮಾಡಬೇಕು ಎಂದು ನಿಜಗುಣರು ಹೇಳಿದರು. ನಮ್ಮ ಇಡೀ ಆಯುಷ್ಯ ಸಂತೋಷದಿಂದ ಇರಬೇಕು ಎಂದು ವಿಚಾರ ಮಾಡಬೇಡ. ಈ ದಿನ ಹೇಗೆ ಸಂತೋಷವಾಗಿರಬೇಕು ಎಂದು ವಿಚಾರ ಮಾಡು ಸಾಕು. ನಾಳೆ ಎನ್ನುವುದು ಇದ್ದರೆ ಆಮೇಲೆ ಅದರ ಬಗ್ಗೆ ವಿಚಾರ ಮಾಡಬಹುದಂತೆ ಎಂದರು ಅವರು. ರಾತ್ರಿ ಮಲಗಿ ಕಣ್ಣು ಮುಚ್ಚಿದವರೆಲ್ಲ ಬೆಳಿಗ್ಗೆ ಕಣ್ಣು ತೆರೆದಿಲ್ಲ ಎನ್ನುವುದು ನೆನಪಿನಲ್ಲಿರಲಿ. ದಿನ ಸಂತೋಷವಾಗಿದ್ದರೆ ಆಯುಷ್ಯ ಪೂರ್ಣ ಸಂತೋಷವಾಗಿರಬಹುದು. ಅದಕ್ಕೆ ನಮಗೆ ಸಿಕ್ಕ ಈ ದಿನ ಸಂತೋಷವಾಗಿರಲು ಪ್ರಯತ್ನಿಸು. ಈ ದಿನ ದುಃಖ ಇದ್ದು ನಾಳೆ ಸಂತೋಷವಾಗಿರಬೇಕು ಎಂದರೆ ಸಾಧ್ಯವಿಲ್ಲ. ಮನುಷ್ಯನ ದುಃಖದ ಬೀಜ ಎಲ್ಲಿದೆ ಎಂದರೆ, ಮನುಷ್ಯ ಹಿಂದಿನದ್ದು ವಿಚಾರ ಮಾಡುತ್ತಾನೆ ಅಥವಾ ಮುಂದಿನದರ ಬಗ್ಗೆ ವಿಚಾರ ಮಾಡುತ್ತಾನೆ. ಹಿಂದಿನದರ ಬಗ್ಗೆ ಶೋಕ ಮತ್ತು ನಾಳೆಯ ಬಗ್ಗೆ ಭಯ. ಇದೇ ದುಃಖಕ್ಕೆ ಮೂಲ. ನಿನ್ನೆಯೂ ಇಲ್ಲ, ನಾಳೆಯೂ ಇಲ್ಲ, ಇಂದು ಸಂತೋಷವಾಗಿರಬೇಕು ಅಷ್ಟೇ. ನಿನ್ನೆ ಸತ್ತಿದೆ, ನಾಳೆ ಇನ್ನೂ ಹುಟ್ಟಿಲ್ಲ, ಇಂದು ನಮ್ಮ ಕೈಯಲ್ಲಿ ಐತಿ. ಅದನ್ನು ಸಂತೋಷವಾಗಿ ಅನುಭವಿಸುವವರಿಗೆ ಸಂತರು ಎನ್ನುತ್ತಾರೆ. ಇವತ್ತು ಸಂತೋಷವಾಗಿ ಬದುಕಲು ಏನು ಮಾಡಬೇಕು? ಬೆಳಿಗ್ಗೆ ಏಳುವಾಗ ಒಳ್ಳೆಯ ವಿಚಾರದೊಂದಿಗೆ ಏಳಬೇಕು. ನನಗೆ ಇನ್ನೊಂದು ದಿನ ಕೊಟ್ಟಿದ್ದೀಯಲ್ಲ ಎಂದು ದೇವರನ್ನು ನೆನೆಯಬೇಕು. ಮಂದಿ ಮಾತು ನಂಬಬೇಡ. ನಿನ್ನೊಳಗಿರುವ ಶಕ್ತಿಯನ್ನು ನಂಬಿ ಬದುಕು. ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯಲ್ಲಿ ಅನ್ನ ಇಲ್ಲ, ಅವರು ಭಿಕ್ಷುಕರಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯಲ್ಲಿ ಒಳ್ಳೆಯ ವಿಚಾರಗಳಿಲ್ಲ, ಅವರು ಭಿಕ್ಷುಕರು. ಕಾಲಿನಲ್ಲಿ ಬ್ರಾಂಡೆಡ್ ಚಪ್ಪಲಿ ಹಾಕಿಕೊಂಡವರು ದೊಡ್ಡವರಲ್ಲ, ತಲೆಯಲ್ಲಿ ಬ್ರಾಂಡೆಡ್ ವಿಚಾರ ಇದ್ದವರು ದೊಡ್ಡವರಾಗುತ್ತಾರೆ. ಕಾಡಿನಲ್ಲಿ ಒಂದು ಚಿಕ್ಕ ಬಳ್ಳಿಯಲ್ಲಿ ಹೂವು ಬಿಟ್ಟಿರುತ್ತದೆ. ಪಕ್ಕದಲ್ಲಿಯೇ 40 ಅಡಿ ಎತ್ತರದ ಮರವೂ ಇದೆ. ನಿಸರ್ಗ ಚಿಕ್ಕ ಬಳ್ಳಿಗೂ ಸಾಕಷ್ಟು ಗಾಳಿ ಬೆಳಕು ನೀಡಿದೆ, ಮರಕ್ಕೂ ಸಾಕಷ್ಟು ಗಾಳಿ ಬೆಳಕು ನೀಡಿದೆ. ವ್ಯತ್ಯಾಸ ಮಾಡಿಲ್ಲ. ಅದಕ್ಕೆ ಬಳ್ಳಿ ನೀನು ಯಾವುದೇ ತಾರತಮ್ಯ ಮಾಡಿಲ್ಲ. ಅದಕ್ಕಾಗಿ ನನ್ನ ಹೃದಯವನ್ನೇ ಹೂವಾಗಿ ನಿನಗೆ ಅರ್ಪಿಸುತ್ತೇನೆ ಎಂದು ಹೇಳುತ್ತೈತಿ. ಅದಕ್ಕೆ ಮನುಷ್ಯನಿಗೂ ಕೃತಜ್ಞತೆ ಇರಬೇಕು. ತಂದೆ ತಾಯಿಯ ಬಗ್ಗೆ, ಗುರುಗಳ ಬಗ್ಗೆ, ಸ್ನೇಹಿತರ ಬಗ್ಗೆ ಇದೇ ಭಾವನೆ ಇರಬೇಕು. ಎಲ್ಲದಕ್ಕೂ ಗುಣರೂಪನಾಗಿ ಮನುಷ್ಯ ಬದುಕಬೇಕು. ನಮ್ಮ ಬದುಕಿಗೆ ನೆರವಾದವರನ್ನು ನಾವು ನೆನೆಯಬೇಕು, ಮರೆಯಬಾರದು.